ಬೆಂಗಳೂರಿನಲ್ಲಿ ಕ್ಯೂಬ್ನ ಡಿಜಿಟಲ್ ಸಿನಿಮಾ ಮಾಸ್ಟರಿಂಗ್ ಸೌಲಭ್ಯಕ್ಕೆ ನಟ ಶಿವರಾಜ್ ಕುಮಾರ್ ಹಾಗೂ ಶಿವಣ್ಣ ಪುತ್ರಿ ನಿವೇದಿತಾ ಚಾಲನೆ ನೀಡಿದರು. ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ನರಸಿಂಹಲು, ಸಾರಾ ಗೋವಿಂದು, ದಯಾಳ್, ಶಿಲ್ಪಾ, ಶ್ರೀನಿವಾಸ್ ಉಳಿದ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿ ಮಾತನಾಡಿದರು. 10-15 ವರ್ಷಗಳ ಬೇಡಿಕೆಗೆ ಈಗ ಮನ್ನಣೆ ಸಿಕ್ಕಿದ್ದು, ಇನ್ನು ಮುಂದೆ ಕನ್ನಡ ಸಿನಿಮಾಗಳು ಕ್ಯೂಬ್ಗಾಗಿ ಚೆನ್ನೈಗೆ ಹೋಗುವ ಅವಶ್ಯಕತೆ ಇಲ್ಲ. ಬೆಂಗಳೂರಿನಲ್ಲೇ ಈ ಸೌಲಭ್ಯ ಲಭ್ಯವಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮನವಿಗೆ ಸ್ಪಂದಿಸಿದ ಕ್ಯೂಬ್ ಸಂಸ್ಥೆ ಇದರ ಲಾಭಗಳನ್ನು ವಿವರಿಸಿದೆ. ಸ್ವಲ್ಪ ಕಮ್ಮಿ ಆಯ್ತು ಜನ. So here everything they used to go to Chennai and do everything. So now everything is Tamil sir. Chennai la ಮಾಡ್ತಾங்க. இப்போ வந்து எல்லாமே இங்கேயே கொண்டு ಸಂಸ್ಥೆಯವರು ನಾವು ಹಲವಾರು ವರ್ಷಗಳಿಂದ ಅವರಲ್ಲಿ ಬೇಡಿಕೆ ಇಟ್ಟಿದ್ವಿ. ಹಲವಾರು ವರ್ಷಗಳಿಂದ ನಮಗೆ ವರ್ಕೌಟ್ ಆಗಲ್ಲ, ಇಲ್ಲಿ ನಿಮ್ಮದು ಕಡಿಮೆ ಸಿನಿಮಾಗಳಾಗ್ತಾ ಇದ್ದಾವೆ, ಹಾಗಾಗಿ ನಮಗೆ ವರ್ಕೌಟ್ ಆಗೋದಿಲ್ಲ ಅಂತ ಯುಎಫ್ಒದವರು ಕ್ಯೂಬ್ ಸಂಸ್ಥೆಯವರು ಹೇಳ್ಕೊಂಡೇ ಬಂದಿದ್ದರು. ಆದರೆ ಏಕಾಏಕಿ ಇವತ್ತು ಕ್ಯೂಬ್ ಸಂಸ್ಥೆದ ಯೂನಿಟ್ ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದಾರೆ. ಅವ್ರಿಗೆ ಮೊದಲನೇದೇ ಒಳ್ಳೆಯದಾಗಲಿ. ಎರಡನೇದು ನಮ್ಮ ಡೈರೆಕ್ಟರ್ಗಳಿಗಾಗ್ಬೋದು, ನಿರ್ಮಾಪಕರಿಗಾಗ್ಬೋದು, ಸುಮಾರು ಅಲ್ಲಿ 2-3 ದಿನ ಹೋಗಿ ಕಾಯ್ಕೊಂಡಿದ್ದು 1.5 ಲಕ್ಷವರೆಗೂ ಖರ್ಚು ಮಾಡಿ ಅಲ್ಲಿ ಮಾಡ್ತಾಯಿದ್ದವ್ರಿಗಂತ ಇವತ್ತಿನ ದಿನ ಎಲ್ಲವೂ ಇಲ್ಲೇ ಮಾಡ್ಕೋಬೋದಾಗಿದೆ ಅಂತ ಸದುಪಯೋಗ ಮಾಡಿಕೊಟ್ಟಿದ್ದಾರೆ. ಅವ್ರ ಸಂಸ್ಥೆಗೂ ಹಾಗೂ ಅವರೆಲ್ಲರಿಗೂ, ನಮ್ಮ ಕಾರ್ತಿಗೂ ಮತ್ತು ನಮ್ಮ ಸತೀಶ್ ಅವರು ಇವರೆಲ್ಲ ಮುಂದೆ ನಿಂತು ಹೋರಾಟ ಮಾಡಿ ಅವ್ರ ಸಂಸ್ಥೆಯಲ್ಲಿ ಇಲ್ಲಿ ಯೂನಿಟ್ ಪ್ರಾರಂಭ ಮಾಡೋಕ್ಕೆ ಶ್ರಮ ಪಟ್ಟಿದ್ದಾರೆ. ಹೇಳ್ಬಿಡ್ತೇನೆ, ಒಂದು ಸಿನಿಮಾ ರೆಡಿ ಆದ ತಕ್ಷಣ ಒಂದು DCP ಫಾರ್ಮೆಟ್ ಅಂತ ಒಂದು ಫಾರ್ಮೆಟಲ್ಲಿ ಪಿಕ್ಚರ್ನ ಡಂಪ್ ಮಾಡ್ತೀವಿ. ಸೌಂಡನ್ನ 5.1, 7.1 ಅಂತ 2 ಸೋರ್ಸ್ನ ಕೊಡ್ತೀವಿ. ನಮ್ಮಿಂದ ಪ್ರೊಡ್ಯೂಸರಿಂದ ಕ್ಯೂಬ್ ಮತ್ತು UFO ಥರ ಕಂಟೆಂಟ್ ಪ್ರೊವೈಡರ್ಸ್ ಇವರು ಪ್ರೊಜೆಕ್ಟ್ ಅದೇ ಥಿಯೇಟ್ರಲ್ಲಿ ಇರೋದು. ಇವರು ಆ ಡಿಸ್ಕಿಂದನೇ ಪ್ರಾಸೆಸ್ ಆಗಿ ಆ ಟೈಮ್ ಲೈನಿಗೆ ಹೋಗಿ ಕೂತ್ಕೊಳ್ಳುತ್ತೆ, ಅದನ್ನು ಪ್ರೊಜೆಕ್ಟ್ ಮಾಡ್ತಾರೆ. ಇದರಲ್ಲಿ 2K ರೆಸೊಲ್ಯೂಷನ್, 4K ರೆಸೊಲ್ಯೂಷನ್ ಅಂತ ಇರುತ್ತೆ. ಇಷ್ಟು ದಿವಸ ನಾವು ಏನು ಮಾಡ್ತಾಯಿದ್ದೀವಿ, ಈ ಕಂಟೆಂಟ್ 5.1, 7.1 ಸೌಂಡ್ ಏನಿದೆಯೋ ಅದನ್ನು ಒಂದು ಹಾರ್ಡ್ ಡಿಸ್ಕಲ್ಲಿ ಹಾಕೊಂಡು ನಾವು ಚೆನ್ನೈಗೆ ಹೋಗಬೇಕು. ಅಗ್ರಿಮೆಂಟ್ ಮಾತ್ರ ಇಲ್ಲಿ ಮಾಡ್ತೀವಿ, ಚೆನ್ನೈಗೆ ಹೋಗಬೇಕು. ಚೆನ್ನೈಗೆ ಹೋಗಿ ಪ್ರಾಸೆಸ್ ಮಾಡಿ ಕ್ವಾಲಿಟಿ ಅಲ್ಲೇ QC ಮಾಡಿ ಓಕೆ ಹೇಳಿದ ಮೇಲೆ ಥಿಯೇಟ್ರಿಗೆ ಬರುತ್ತೆ. ಈಗ ಚೆನ್ನೈಗೆ ಹೋಗುವ ಆ ಪ್ರಾಸೆಸ್ ಇರಲ್ಲ. ದಿಸ್ ಇಸ್ ಒನ್ ಥಿಂಗ್. UFO ಕ್ಯೂಬ್ಗೆ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರಿ. UFO ಕ್ಯೂಬ್, TSR, ಕೇಸರ ಈ ಥರ 4 ಸರ್ವಿಸ್ ಪ್ರೊವೈಡರ್ಸ್ ಕರ್ನಾಟಕದಲ್ಲಿ 4 ಜನ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಸರ್ವಿಸ್ ಪ್ರೊವೈಡರ್ ಅಷ್ಟೇ.